ಆತ್ಮವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು 14ರ ವಯೋಮಿತಿಯ ಏನು ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿದ್ದಾರೆ, 8-9ನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಏನೇನು ಅವಕಾಶಗಳು ಇವೆ, ಅವರು ಕೇವಲ ಆಯ್ಕೆಗೆ ಮಾತ್ರ ಭಾಗವಹಿಸಬಹುದಾ, ಸ್ಪರ್ಧೆಗಳಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶವಿದೆಯಾ, ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರಾದವರು ನಾವು ಈ ಒಂದು ವಿದ್ಯಾರ್ಥಿಗಳ ಬಗ್ಗೆ ಯಾವ ರೀತಿ ಆಲೋಚನೆ ಮಾಡಬಹುದು. ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ. ನಿಮಗೆ ನಿಮ್ಮ ಶಾಲೆಯಲ್ಲಿರುವಂತಹ 8ನೇ ತರಗತಿಯ ವಿದ್ಯಾರ್ಥಿಗಳು ಯಾವ ಯಾವ ಅವಕಾಶ ಅವರಿಗೆ ಇದೆ, 8-9ನೇ ತರಗತಿಯಲ್ಲಿರುವಂತಹ 14ರ ವಯೋಮಿತಿಯ ವಿದ್ಯಾರ್ಥಿಗಳಿಗೆ ನೀವು ನೀವು ಕೆಟಗರಿಯಲ್ಲಿ ಆಡಿಸ್ಬೋದು, ಅದರಿಂದ ಆಗುವಂಥ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ಈ ಒಂದು ನಿರ್ಣಯವನ್ನು ನಿಮಗೆ ತೆಗೆದುಕೊಳ್ಳಲಿಕ್ಕೆ ಈ ಒಂದು ವಿಡಿಯೋ ನಿಮಗೆ ಸಹಕಾರಿಯಾಗಲಿದೆ ಅಂತ ಹೇಳ್ತಾ ನೇರವಾಗಿ ನಾನು ವಿಷಯಕ್ಕೆ ಬರ್ತಾ ಇದ್ದೇನೆ. ಆದ್ಮೇಲೆ ಈಗ ನಾವು ಮೊದಲು ನೋಡುವಂಥದ್ದು 8ನೇ ತರಗತಿ 9ನೇ ತರಗತಿಯಲ್ಲಿರುವಂತಹ ನಮ್ಮ ಶಾಲೆಯ 14ರ ವಯೋಮಿತಿಯ ವಿದ್ಯಾರ್ಥಿಗಳೇನಿದ್ದಾರೆ ಅವರು ಕಡ್ಡಾಯವಾಗಿ 14ರ ವಯೋಮಿತಿಯಲ್ಲೇ ಭಾಗವಹಿಸಬೇಕಾ, ಅವರಿಗೆ 17ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನು ನೋಡೋಣ. ಸೊ ನೀವೇನು ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ. ಸೊ ನಾನು ಏನು ಸೈಟ್ ಇದೆ, ಸಮಗ್ರ ಶಿಕ್ಷಣ ಕರ್ನಾಟಕ ರಿಜಿಸ್ಟ್ರೇಷನ್ ಸೈಟ್ ಇದೆ, ಆ ಸೈಟಿಗೆ ಬಂದಿದ್ದೇನೆ. ಸೊ ನೀವು ಈ ನನ್ನ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ. ಈಗ ನಾನು ನಮ್ಮ ಶಾಲೆಯ ಒಬ್ಬ 14ರ ವಯೋಮಿತಿಯ ವಿದ್ಯಾರ್ಥಿಯ ರಿಜಿಸ್ಟ್ರೇಷನನ್ನು ಇಲ್ಲಿ ಮಾಡ್ತಾ ಇದ್ದೇನೆ. ಸೊ ಈ ಒಂದು ವಿದ್ಯಾರ್ಥಿಯ ಬಗ್ಗೆ ನೀವು ನೋಡ್ತೀರಿ. ಈ ಒಂದು ವಿದ್ಯಾರ್ಥಿ 14ರ ವಯೋಮಿತಿಯ ವಿದ್ಯಾರ್ಥಿ ಆಗಿದ್ದಾನೆ. ಅವನ ಏನು ವಯಸ್ಸಿದೆ 12 ವರ್ಷ 5 ತಿಂಗಳು 14 ದಿನ ಅಂತ ತೋರಿಸ್ತಾ ಇದೆ. ಓಕೆ, ಸೊ ಆ ಒಂದು ವಿದ್ಯಾರ್ಥಿ ಅಂದರೆ 14ರ ವಯೋಮಿತಿಯ ಒಳಗಿನ ಒಬ್ಬ ವಿದ್ಯಾರ್ಥಿ ಈಗ 17ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವನಿಗೆ ಅವಕಾಶ ಇದೆಯಾ ಅನ್ನೋದನ್ನು ಪ್ರಥಮವಾಗಿ ನೋಡೋಣ. ಸೊ ಇಲ್ಲಿ ನಾವು ನೋಡ್ತೇವೆ, ಆ ಒಂದು ವಿದ್ಯಾರ್ಥಿಯನ್ನು ನಾವು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಹೋದಾಗ ಇಲ್ಲಿ ಏಜ್ ಗ್ರೂಪಲ್ಲಿ 2 ಏಜನ್ನು ನೀವು ಕಾಣ್ತೀರಿ. ಒಂದು ಮಿನಿ ಅಥವಾ ಅಂಡರ್ 14, ಇನ್ನೊಂದು ಜೂನಿಯರ್ ಅಥವಾ ಅಂಡರ್ 17. ಸೊ ಇಲ್ಲಿ ನಾವು ಆ ಒಂದು ವಿದ್ಯಾರ್ಥಿ 14ರ ವಯೋಮಿತಿ ಆಗಿರೋದ್ರಿಂದ 14ರ ವಯೋಮಿತಿಯಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ ಮತ್ತು 17ರ ವಯೋಮಿತಿಯಲ್ಲೂ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಇಲ್ಲಿ 2 ಅವಕಾಶವನ್ನು ಅವರು ಕೊಟ್ಟಿದ್ದಾರೆ. ಯಾವ ವಿದ್ಯಾರ್ಥಿಗಳ 17ರ ವಯೋಮಿತಿಯಲ್ಲಿ ಬರ್ತಾರೆ ಅಲ್ಲಿ ಆವಾಗ ನೀವು ಕಾಣ್ತೀರಿ ಇಲ್ಲಿ ಆಯ್ಕೆ ಅವಕಾಶ ಇರುವುದಿಲ್ಲ. ಇಲ್ಲಿ ಡಿಫಾಲ್ಟ್ ಆಗಿ ಯಾವ ರೀತಿ ಇಲ್ಲಿ ಕೆಳಗಡೆ ನೀವು ಕಾಣ್ತಾ ಇದ್ದೀರಿ ಜೆಂಡರ್ ಬಾಯ್ ಗರ್ಲ್ ಇದೆ. ಸೊ ಇದೇ ರೀತಿ ಇಲ್ಲಿ ನಮಗೆ ಆಯ್ಕೆಗೆ ಅವಕಾಶ ಇರುವುದಿಲ್ಲ. ಅಂಡರ್ 17 ಡಿಫಾಲ್ಟ್ ಆಗಿ ಲಾಕ್ ಆಗಿರುತ್ತೆ, ಅಂಡರ್ 14 ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಇದು ಕ್ಲಿಯರ್ ಆಗಿ ಹೇಳುತ್ತೆ ಏನಂದರೆ ನಮ್ಮ ಶಾಲೆಯಲ್ಲಿರುವಂತಹ 8ನೇ 9ನೇ ತರಗತಿಯಲ್ಲಿರುವಂತಹ ವಿದ್ಯಾರ್ಥಿಗಳು 17ರ ವಯೋಮಿತಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 1 ನೋಟೆಡ್, ವೆರಿ ವೆರಿ ಇಂಪಾರ್ಟೆಂಟ್. ಎರಡನೇದು, ಈಗ ನಾವು ನೋಡಬೇಕಾದದ್ದು, ಹಾಗಾದರೆ ನಮ್ಮ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದಾನೆ, ಆ ವಿದ್ಯಾರ್ಥಿಯನ್ನು ನಾವು 17ರ ವಯೋಮಿತಿಯಲ್ಲಿ ಆಡಿಸಿದರೆ ಏನೇನು ಅಡ್ವಾಂಟೇಜಸ್ ಇದೆ, ಏನೇನು ಡಿಸ್ಅಡ್ವಾಂಟೇಜಸ್ ಇದೆ, ಇದ್ರ ಬಗ್ಗೆ ನಾವು ತುಂಬ ವಿಚಾರ ಮಾಡಬೇಕಾಗತ್ತೆ. ಯಾಕಂದರೆ ಒಂದು ವಿದ್ಯಾರ್ಥಿಯ ಇಡೀ ವರ್ಷದ ಸ್ಪರ್ಧೆಯ ಪ್ರಶ್ನೆಯಾಗಿದೆ. ಒಮ್ಮೆ ಒಬ್ಬ ವಿದ್ಯಾರ್ಥಿ ಒಂದು ಕೆಟಗರಿಯನ್ನು ಆಯ್ದುಕೊಂಡ್ರೆ ಅವನು ಇಡೀ ವರ್ಷದ ಎಲ್ಲ ಈವೆಂಟ್ಗಳನ್ನು ಅದೇ ಕೆಟಗರಿಯಲ್ಲಿ ಅಂದರೆ 14ರ ವಯೋಮಿತಿಯ ವಿದ್ಯಾರ್ಥಿ ಒಂದು ವೇಳೆ 17ರ ವಯೋಮಿತಿಗೆ ಹೋದರೆ 17ರ ವಯೋಮಿತಿಯಲ್ಲೇ ಅವನು ಎಲ್ಲ ಈವೆಂಟ್ಗಳನ್ನು ಮಾಡಬೇಕು. ಈಗ ನೋಡೋಣ. ಮೊದಲು ನಾನು ಹೇಳ್ತೇನೆ 3 ಅಡ್ವಾಂಟೇಜಸ್, 3 ಉಪಯೋಗಗಳು, 3 ಅವನಿಗೆ ಆಗುವಂಥ ಅವಕಾಶಗಳು. ಮೊದಲನೇದು, 14ರ ವಯೋಮಿತಿಯ ವಿದ್ಯಾರ್ಥಿ 17ರ ವಯೋಮಿತಿಗೆ ಹೋದರೆ ಪಾಯಿಂಟ್ ನಂಬರ್ 1, ಅವನಿಗೆ ಹೆಚ್ಚಿನ ಈವೆಂಟ್ಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 14ರ ವಯೋಮಿತಿಯಲ್ಲಿ 2 ಗೇಮ್ಸ್, 3 ಅಥ್ಲೆಟಿಕ್ ಇವೆಂಟ್, 1 ರಿಲೇ, ಒಟ್ಟಾರೆ 6 ಈವೆಂಟ್ಗಳಲ್ಲಿ ಮಾತ್ರ ಅವನಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರುತ್ತೆ. ಅದೇ ಅವನು 17ರ ವಯೋಮಿತಿಗೆ ಹೋದರೆ ಅವನಿಗೆ ಗರಿಷ್ಠ 7 ಈವೆಂಟ್ಗಳಲ್ಲಿ 2 ರಿಲೇ ಅಂದರೆ 4x100 ಮತ್ತು 4x400 2 ರಿಲೇ ಈವೆಂಟ್ಗಳಲ್ಲಿ ಭಾಗವಹಿಸಲಿಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಸೊ ಇದು ಅವನಿಗೆ ಒಂದು ಅವಕಾಶ, ಅಂದರೆ ಜಾಸ್ತಿ ಇರುವಂಥ ಅವಕಾಶ 17ರ ವಯೋಮಿತಿಯಲ್ಲಿ ಭಾಗವಹಿಸಿದರೆ. ಪಾಯಿಂಟ್ ನಂಬರ್ 2, ಅವನಿಗಿರುವಂಥ ಅವಕಾಶ ಏನಂದರೆ 17ರ ವಯೋಮಿತಿಯಲ್ಲಿ ಹೆಚ್ಚು ಈವೆಂಟ್ಸ್ಗಳು ಇರುತ್ತೆ. 14ರ ವಯೋಮಿತಿಯಲ್ಲಿ ಮಿನಿಮಮ್ ಈವೆಂಟ್ಸ್ ಇದೆ. ಉದಾಹರಣೆಗೆ 14ರ ವಯೋಮಿತಿಯಲ್ಲಿ 400 ಮೀಟರ್ ಹರ್ಡಲ್ಸ್ ಇರಲ್ಲ,
ಅದಾದ ಮೇಲೆ ಟ್ರಿಬಲ್ ಜಂಪ್ ಇರಲ್ಲ, ಅದಾದಮೇಲೆ ಪೋಲ್ ವಾಲ್ಟ್ ಇರಲ್ಲ. ಹೀಗೆ ಭಾಳಷ್ಟು ಇವೆಂಟ್ ಇದೆ. ಸೊ ನೀವು ಕಾಣ್ತೀರಿ 14 ಮತ್ತು 17ರ ವಯೋಮಿತಿಯಲ್ಲಿ ವ್ಯತ್ಯಾಸ ಇದೆ. ಸೊ ಯಾವ ವಿದ್ಯಾರ್ಥಿ 14ರಿಂದ ಒಂದು ವೇಳೆ 17ಕ್ಕೆ ಹೋದರೆ ಅವನಿಗೆ ಆಯ್ಕೆಗಳು, ಈವೆಂಟ್ಗಳ ಆಯ್ಕೆಗಳು ಜಾಸ್ತಿ ಸಿಗುತ್ತೆ. ಇದು ಎರಡನೆಯ ಅನುಕೂಲ. ಮೂರನೇ ಅನುಕೂಲ ಆ ವಿದ್ಯಾರ್ಥಿಗೆ ಏನಿದೆ ಅಂದರೆ, ಅಡ್ವಾಂಟೇಜ್ ಏನಿದೆ ಅಂದರೆ, 14ರ ವಯೋಮಿತಿಯಲ್ಲಿ ಆ ಒಂದು ವಿದ್ಯಾರ್ಥಿ ಭಾಗವಹಿಸಿದರೆ ತಾಲೂಕು ಲೆವೆಲ್ವರೆಗೆ, ಅಪ್ ಟು ತಾಲೂಕು ಲೆವೆಲ್, ಆ ಒಂದು ವಿದ್ಯಾರ್ಥಿ ಕೇವಲ ಅವನು ಆಯ್ಕೆಗೆ ಮಾತ್ರ ಅವನಿಗೆ ಮೀಸಲಾಗಿಡುತ್ತೆ. ಅವನಿಗೆ ಕಾಂಪಿಟೇಷನ್ ಇರುವುದಿಲ್ಲ. ಅಂದರೆ ಇದರ ಅರ್ಥ ಏನು ಅಂದರೆ, 14ರ ವಯೋಮಿತಿಯ ವಿದ್ಯಾರ್ಥಿಗೆ ತಾಲೂಕು ಲೆವೆಲ್ವರೆಗೆ ಯಾವುದೇ ಸ್ಪರ್ಧೆ ಇರುವುದಿಲ್ಲ. ತಾಲೂಕು ಲೆವೆಲಲ್ಲಿ ಅವನು ಕೇವಲ ಅಲ್ಲಿ ಆಯ್ಕೆಗೆ ಹೋಗ್ತಾನೆ. ಜಿಲ್ಲಾ ಮಟ್ಟದಿಂದ ಅವನ ಸ್ಪರ್ಧೆ ಆರಂಭ ಆಗುತ್ತೆ. ತಾಲೂಕು ಮಟ್ಟದಲ್ಲಿ ಒಂದು ವೇಳೆ ಅವನು ಆಯ್ಕೆಯಾದರೆ ಜಿಲ್ಲಾ ಮಟ್ಟದಿಂದ ಅವನಿಗೆ ಸ್ಪರ್ಧೆಗಳು ಆರಂಭ ಆಗುತ್ತೆ. ಸೊ ಇಲ್ಲಿ 17ರ ವಯೋಮಿತಿಯಲ್ಲಿ ಅವನು ಒಂದು ವೇಳೆ ಭಾಗವಹಿಸಿದರೆ ಅವನಿಗೆ ಹೋಬಳಿ ಅಥವಾ ನಾವು ಕ್ಲಸ್ಟರ್ ಮಟ್ಟ, ಹೋಬಳಿ ಲೆವೆಲಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ತಾಲೂಕು ಲೆವೆಲಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇದೆ. ಸೊ ಇಲ್ಲಿ ಸ್ಪರ್ಧೆ ಅವನಿಗೆ ಸಿಗುತ್ತೆ. 14ರ ವಯೋಮಿತಿಯಲ್ಲಿ ಅವನಿಗೆ ಅಪ್ ಟು ತಾಲೂಕು ಲೆವೆಲ್ವರೆಗೂ ಅವನಿಗೆ ಕೇವಲ ಆಯ್ಕೆ ಮಾಡಲಿಕ್ಕೆ ಮಾತ್ರ ಅವನಿಗೆ ಆಯ್ಕೆ ಟ್ರಯಲಲ್ಲಿ ಭಾಗವಹಿಸಲಿಕ್ಕೆ ಮಾತ್ರ ಅವಕಾಶ ಸಿಗುತ್ತೆ. ಅವನಿಗೆ ಕಾಂಪಿಟೇಷನ್ ಸಿಗಲ್ಲ. ಒಂದು ವೇಳೆ ಅವನು ಅಲ್ಲಿ ಆಯ್ಕೆಯಾದರೆ ಮಾತ್ರ ಜಿಲ್ಲಾ ಮಟ್ಟದಿಂದ ಅವನ ಕಾಂಪಿಟೇಷನ್ ಪ್ರಯಾಣ ಆರಂಭ ಆಗುತ್ತೆ. ಸೊ ಹೀಗೆ 14ರ ವಯೋಮಿತಿಯ ಒಬ್ಬ ಹುಡುಗ ಅಥವಾ ಹುಡುಗಿ 17ರ ವಯೋಮಿತಿಗೆ ಶಿಫ್ಟ್ ಆದರೆ ಅವರಿಗಿರುವಂತಹ 3 ಅನುಕೂಲಗಳು. ಈಗ ನಾವು ಡಿಸೈಡ್ ಮಾಡಬೇಕಾದದ್ದು ಅನಾನುಕೂಲ ಏನಿದೆ ಅಂತ. ಆದ್ಮೇಲೆ ನನ್ನ ಒಂದು ಶಾಲೆಯ ನನ್ನ ಒಂದು ವಿದ್ಯಾರ್ಥಿಯನ್ನು ನಾನು 14ರ ವಯೋಮಿತಿಯಿಂದ 17ಕ್ಕೆ ಅವನನ್ನು ಶಿಫ್ಟ್ ಮಾಡಿದರೆ ಆ ಒಂದು ವಿದ್ಯಾರ್ಥಿ ಎಲ್ಲ ಇವೆಂಟ್ಗಳಲ್ಲಿ ಈ ವರ್ಷ 17ರ ವಯೋಮಿತಿಯಲ್ಲೇ ಭಾಗವಹಿಸುವುದರಿಂದ ಆ ವಿದ್ಯಾರ್ಥಿಗೆ ಕಾಂಪಿಟೇಷನ್ ಲೆವೆಲ್ ಏನಿದೆ ಅದು ಹೈ ಆಗುತ್ತೆ. ಆ 14ರ ವಯೋಮಿತಿಯ ಬಾಲಕ 17ರ ವಯೋಮಿತಿಯ ಮಕ್ಕಳ ಜೊತೆ ಅವನು ಕಾಂಪೀಟ್ ಮಾಡಬೇಕಾಗತ್ತೆ. ಅಲ್ಲಿ ಏಜ್ ಡಿಫ್ರೆನ್ಸ್ ಏನಿದೆ, ಈ 3 ವರ್ಷದ ಏಜ್ ಡಿಫ್ರೆನ್ಸ್ ಏನಿದೆ, ಇದು ಆ ಒಂದು ವಿದ್ಯಾರ್ಥಿಗೆ ಬಹುಮಾನವನ್ನು ಗಳಿಸಲಿಕ್ಕೆ ಖಂಡಿತವಾಗಿಯೂ ಕಷ್ಟಕರವಾಗುತ್ತೆ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶವಾಗಿದೆ. ಇಲ್ಲಿ ನಾವು ಆ ಒಂದು ವಿದ್ಯಾರ್ಥಿಯನ್ನು 14ರಿಂದ 17ಕ್ಕೆ ಶಿಫ್ಟ್ ಮಾಡುವ ಮೊದಲು ನಾವು ಗಮನಿಸಬೇಕಾದಂತಹ 2-3 ಅಂಶಗಳು, ಇದು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಹೇಳಿದ್ದೇನೆ. ಈಗ ನಾವು ಏನೇನನ್ನು ಗಮನಿಸಿಕೊಂಡು ಆ ಒಂದು ವಿದ್ಯಾರ್ಥಿಯನ್ನು 14ರಲ್ಲೂ 17ರಲ್ಲೂ ಆಡಿಸಬೇಕು ಎನ್ನುವುದನ್ನು ದೈಹಿಕ ಶಿಕ್ಷಣ ಶಿಕ್ಷಕರಾದ ನಾವು ಜಡ್ಜ್ ಮಾಡಬೇಕಾಗತ್ತೆ. ಆದರೆ ಆ ಅಂಶಗಳು ಯಾವ್ಯಾವುದು? ಪಾಯಿಂಟ್ ನಂಬರ್ 1, ಆ ಒಂದು ವಿದ್ಯಾರ್ಥಿಯು ಕೇವಲ ಒಂದೇ ಇವೆಂಟ್ನಲ್ಲಿದ್ದಾನೋ ಅಥವಾ ಅವನು ಮಲ್ಟಿ ಟ್ಯಾಲೆಂಟೆಡ್ ಆಗಿದ್ದಾನೋ ಅನ್ನೋದನ್ನು ಫಸ್ಟ್ ನಾವು ಜಡ್ಜ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ನಮ್ಮ ಶಾಲೆಯಲ್ಲಿ ಒಬ್ಬ ಒಳ್ಳೆಯ ವಾಲಿಬಾಲ್ ಪ್ಲೇಯರ್ ಇದ್ದಾನಂತಾದರೆ ಅವನು ಹೈ ಜಂಪರು ಆಗಿರ್ಬೋದು, ಟ್ರಿಬಲ್ ಜಂಪರು ಆಗಿರ್ಬೋದು, ಅಥವಾ ರೇಸರ್ ಕೂಡ ಆಗಿರಬಹುದು. ಸೊ ನಾನು ವಾಲಿಬಾಲನ್ನು ನೋಡಿಕೊಂಡು, ವಾಲಿಬಾಲ್ನಲ್ಲಿ 17ರ ವಯೋಮಿತಿಯ ತಂಡದ ಜೊತೆ ನಾನು ನಮ್ಮ 14ರ ವಯೋಮಿತಿಯ ಬಾಲಕನನ್ನು ಆಡಿಸಿದರೆ ಅವನು ಒಂದು ವೇಳೆ ಅಂಡರ್ 14ನಲ್ಲಿ, ಅಂದರೆ ಅವನು 14ರ ವಯೋಮಿತಿಯಲ್ಲಿ ಭಾಗವಹಿಸಿ ಹೈ ಜಂಪ್, ಟ್ರಿಬಲ್ ಜಂಪ್ ಅಥವಾ ಬೇರೆ ಯಾವುದಾದ್ರೂ ಸ್ಪರ್ಧೆಯಲ್ಲಿ ಅವನು ಬಹುಮಾನ ಗಳಿಸುವಂತಹ ಸಾಮರ್ಥ್ಯ ಇದ್ದರೆ ನಾವು ಅವನಿಗೆ 14ರ ವಯೋಮಿತಿಯಲ್ಲೇ ಟ್ರಯಲಿಗೆ ಕಳಿಸುವುದು ಉತ್ತಮವಾಗಿರುತ್ತೆ. ಯಾಕಂದರೆ 17ರ ವಯೋಮಿತಿಯಲ್ಲಿ ಒಂದು ವೇಳೆ ಅವನು ವಾಲಿಬಾಲ್ ಟೀಮಲ್ಲಿ ಭಾಗವಹಿಸಿದರೆ ಮರಳಿ ಅವನಿಗೆ 14ರ ವಯೋಮಿತಿಯಲ್ಲಿ ಆಯ್ಕೆಗೆ ಹೋಗಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನಂದರೆ, ಅವನ ಟ್ಯಾಲೆಂಟ್ ಕೇವಲ ಒಂದೇ ಗೇಮ್ ಆಗಿದೆಯಾ ಅಥವಾ ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್ನಲ್ಲಿಯೂ ಕೂಡ ಎರಡರಲ್ಲಿಯೂ ಕೂಡ ಅವನ ಟ್ಯಾಲೆಂಟ್ ಇದೆಯಾ, ಇದನ್ನು ನಾವು ಗಮನಿಸಿ ಅವನಿಗೆ 14ರ ವಯೋಮಿತಿಯಲ್ಲಿ ಒಂದು ವೇಳೆ ಅವನು ಅಥ್ಲೆಟಿಕ್ ಇವೆಂಟ್ಗಳಲ್ಲಿ ಅಥವಾ ಬೇರೆ ಗೇಮ್ಸ್ಗಳಲ್ಲಿ ಅವನು ಭಾಗವಹಿಸಿ ಅಲ್ಲಿಂದ ಆಯ್ಕೆಯಾಗುವಂತಹ ಸಾಧ್ಯತೆ ಇದ್ದರೆ ನಾವು ಅವನನ್ನು 14ರ ವಯೋಮಿತಿಯಲ್ಲಿ ಆಡಿಸಬೇಕು, 17ರ ವಯೋಮಿತಿಗೆ ಅವನು ಕಳಿಸಬಾರ್ದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾವು ಗಮನಿಸಬೇಕಾದದ್ದು.
ಪಾಯಿಂಟ್ ನಂಬರ್ 2 ನಾವು ಗಮನಿಸಬೇಕಾದದ್ದು ಏನಂದರೆ 14ರ ವಯೋಮಿತಿಯ ಆ ಬಾಲಕನನ್ನು 17ರ ವಯೋಮಿತಿಯಲ್ಲಿ ನಾವು ಆಡಿಸಿದ್ದಾರೆ, ಮುಖ್ಯವಾಗಿ ಗೇಮ್ಸ್ಗಳಲ್ಲಿ. ಆವಾಗ 17ರ ವಯೋಮಿತಿಯ ಟೀಮಿಗೆ ಅವನಿಂದ ಎಷ್ಟು ಬೆನಿಫಿಟ್ ಇದೆ ಇದನ್ನು ನಾವು ಗಮನಿಸಬೇಕು. ಉದಾಹರಣೆಗೆ ಒಬ್ಬ 14ರ ವಯೋಮಿತಿಯ 3 ಬಾಲಕರಿದ್ದಾರೆ. ಅವರು 17ರ ವಯೋಮಿತಿಯ ಬಾಲಕರ ಟೀಮಲ್ಲಿ ಬಂದರೆ ಆ 17ರ ವಯೋಮಿತಿಯ ಬಾಲಕರ ನಮ್ಮ ಶಾಲೆಯ ಟೀಮ್ ಏನಿದೆ ಅದು ತಾಲೂಕು, ಜಿಲ್ಲೆ ಅಥವಾ ಹೈ ಲೆವೆಲ್ ಕಾಂಪಿಟೇಷನನ್ನು ಕೊಟ್ಟು ಅಲ್ಲಿ ಗೆಲ್ಲುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇದ್ದರೆ ನಾವು ಅಂತಹ ವಿದ್ಯಾರ್ಥಿಯನ್ನು 17ರ ವಯೋಮಿತಿಯಲ್ಲಿ ಆಡಿಸಲು ಪರವಾಗಿಲ್ಲ. ಬಟ್ ನಾವಿಲ್ಲಿ ಗಮನಿಸಬೇಕಾದದ್ದು, ಇನ್ನೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಅವನು ಬೇರೆ ಇವೆಂಟ್ಗಳಲ್ಲಿ ಅದೇ ವಯೋಮಿತಿಯಲ್ಲಿ ಭಾಗವಹಿಸುವುದರಿಂದ ಅವನ ಅಥ್ಲೆಟಿಕ್ ಇವೆಂಟ್ ಏನಿದೆ ಅಲ್ಲಿ ಅವನ ಪ್ರತಿಭೆ ಏನಿದೆ ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಈ ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಈಗ ನಾವು ನೋಡೋಣ, ಒಂದು ವೇಳೆ ಒಬ್ಬ ವಿದ್ಯಾರ್ಥಿಯನ್ನು 14ರ ವಯೋಮಿತಿಯಲ್ಲೇ ನಾವು ಆಡಿಸ್ತೇವೆ ಅಂತ ಆದರೆ ಆ 14ರ ವಯೋಮಿತಿಯಲ್ಲಿ ಅವನಿಗೆ ಲಿಮಿಟೇಷನ್ಸ್ ಏನೇನು, ರಿಸ್ಟ್ರಿಕ್ಷನ್ಸ್ ಏನೇನಿದೆ, ಏನೇನು ಅವನಿಗೆ ಡಿಸ್ಅಡ್ವಾಂಟೇಜಸ್ ಇದೆ, ಏನಾದರೂ 14ರ ವಯೋಮಿತಿಯಲ್ಲೇ ಅವನಿಗೆ ಅವಕಾಶಗಳನ್ನು ಒದಗಿಸಲಿಕ್ಕೆ ಸಾಧ್ಯ ಇದೆಯಾ. ಮೊದಲಿಗೆ ನಾವು ನೋಡಬೇಕಾದದ್ದು ಏನಂದರೆ, ಈ ಒಂದು ಸುತ್ತೋಲೆ ಏನು ಹೇಳುತ್ತೆ ನೋಡಿ. ಸುತ್ತೋಲೆ ಏನು ಹೇಳುತ್ತೆ ಅಂದರೆ, ಸರ್ಕ್ಯುಲರ್ ಏನು ಹೇಳುತ್ತೆ ಅಂದರೆ, ಅಪ್ ಟು ತಾಲೂಕ್ ಲೆವೆಲ್ನ ವರೆಗೆ 14ರ ವಯೋಮಿತಿಯ 8-9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವುದೇ ಕಾಂಪಿಟೇಷನ್ ಇರುವುದಿಲ್ಲ ಅಂತ ಹೇಳುತ್ತೆ. ಅದರ ಅರ್ಥ ಏನಂದರೆ, ಅವರು ತಾಲೂಕ್ ಲೆವೆಲಲ್ಲಿ ಹೋಗಿ ನೇರವಾಗಿ ಆಯ್ಕೆ ಟ್ರಯಲ್ನಲ್ಲಿ ಭಾಗವಹಿಸಬೇಕು. ಉದಾಹರಣೆಗೆ ನಮ್ಮ ಒಂದು ವಾಲಿಬಾಲ್ ಟೀಮ್ ಇದೆ ಅಂತ ಭಾವಿಸಿ, ವಾಲಿಬಾಲ್ ಟೀಮ್ ಇದ್ದರೆ ನಾನು 14ರ ವಯೋಮಿತಿಯ 3 ಒಳ್ಳೆಯ ಪ್ರತಿಭೆಗಳು ನಮ್ಮ ಶಾಲೆಯಲ್ಲಿದ್ದರೆ ನಾನು ಅವರನ್ನು ನೇರವಾಗಿ ತಾಲೂಕ್ ಲೆವೆಲ್ ಸೆಲೆಕ್ಷನ್ ಟ್ರಯಲಿಗೆ ಕರ್ಕೊಂಡು ಹೋಗ್ತೇನೆ. ಪ್ರಾಥಮಿಕ ವಿಭಾಗದಲ್ಲಿ ಅಂದರೆ 6-7ರಲ್ಲಿ ತಾಲೂಕಿನಲ್ಲಿ ವಿಜೇತ ತಂಡದ ಜೊತೆ ಏನು ಮಾಡಬೇಕು ಅಂದರೆ, ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ಮತ್ತು ನಮ್ಮ ಇಡೀ ತಾಲೂಕಿನಿಂದ ಬಂದಂತಹ ವಾಲಿಬಾಲ್ ಆಯ್ಕೆಗೆ ಬಂದಂತಹ 40 ವಿದ್ಯಾರ್ಥಿಗಳು ಇದ್ದರೆ, ಒಂದು ವೇಳೆ 40+ ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು, ಈ 42 ವಿದ್ಯಾರ್ಥಿಗಳನ್ನು ಮೊದಲು ಆಯ್ಕೆ ಟ್ರಯಲ್ ಮಾಡಬೇಕು. ಇದು ತಾಲೂಕು ಲೆವೆಲ್ ಸಂಘಟನೆ ಮಾಡುವಂತಹ ಸಂಘಟಕರಿಗೂ ಕೂಡ ಈ ಒಂದು ವಿಷಯ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು. ಇಲ್ಲಿ 2 ರೀತಿಯ ಕಾಂಪಿಟೇಷನ್ ಆಗುತ್ತೆ, ಜವಾಬ್ದಾರಿಗಳು ತುಂಬ ಜಾಸ್ತಿ ಆಗುತ್ತೆ. ಮೊದಲನೇದು ಆಯ್ಕೆ ಟ್ರಯಲನ್ನು ಮಾಡಬೇಕು, ಸೆಲೆಕ್ಷನ್ ಟ್ರಯಲ್. ಎರಡನೇದು ತಾಲೂಕು ಲೆವೆಲ್ನ ಪ್ರೈಮರಿ ಟೀಮ್ಗಳಿಗೆ ಪಂದ್ಯಾಟಗಳನ್ನು ಆಡಿಸಬೇಕು. ಪ್ರೈಮರಿ ಶಾಲೆಯ 6-7ರ ವಿದ್ಯಾರ್ಥಿಗಳ ಫೈನಲಿಗೆ ಆಯ್ಕೆ ಆಗ್ತದೆ, ಫೈನಲ್ ಮ್ಯಾಚ್ ಆಗ್ತದೆ. ಆ ಒಂದು ಟೀಮ್ ಸಪ್ರೇಟಾಗಿ ನಾವು ನಿಲ್ಲಿಸ್ತೇವೆ, ವಿನ್ ಆದ ಟೀಮನ್ನು. ಇಲ್ಲಿ 42 ವಿದ್ಯಾರ್ಥಿಗಳು ಆಯ್ಕೆಗೆ ಬಂದರೆ 42 ವಿದ್ಯಾರ್ಥಿಗಳಿಗೂ ಕೂಡ ನಾವು ಆಯ್ಕೆ ಟ್ರಯಲನ್ನು ನಡೆಸಿ ಅದರಲ್ಲಿ ಅತ್ಯುತ್ತಮ 3 ಪ್ಲೇಯರನ್ನು ನಾವು ಫಿಲ್ಟರ್ ಮಾಡಬೇಕಾಗತ್ತೆ. ಟಾಪ್ 1, 2, 3 ಬೆಸ್ಟ್ 3 ಪ್ಲೇಯರ್ಸ್. ಈ ಬೆಸ್ಟ್ 3 ಪ್ಲೇಯರ್ಸ್ 3 ಪ್ಲೇಯರ್ಸ್ ಮತ್ತು ಅಲ್ಲಿ ತಾಲೂಕು ಲೆವೆಲಲ್ಲಿ ಪ್ರಥಮ ಸ್ಥಾನ ಗಳಿಸಿದಂತಹ 12 ವಿದ್ಯಾರ್ಥಿಗಳು, ವಾಲಿಬಾಲ್ನಲ್ಲಿ ಪ್ರಥಮ ಗಳಿಸಿದ 12 ವಿದ್ಯಾರ್ಥಿಗಳು, 12+3 15 ವಿದ್ಯಾರ್ಥಿಗಳಿಗೆ ನಾವು ಇನ್ನೊಮ್ಮೆ ಆಯ್ಕೆ ಟ್ರಯಲ್ ಮಾಡಬೇಕಾಗತ್ತೆ. ಅಲ್ಲಿ ನಾವು ಆಯ್ಕೆ ಟ್ರಯಲನ್ನು ಮಾಡಿ, ಸೆಲೆಕ್ಷನ್ ಟ್ರಯಲನ್ನು ಮಾಡಿ 1ರಿಂದ 15ರವರೆಗೆ ನಾವು ರ್ಯಾಂಕಿಂಗನ್ನು ಕೊಟ್ಟು ಅಲ್ಲಿ 1ರಿಂದ 12 ರ್ಯಾಂಕಿಂಗ್ ಬಂದಂತಹ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟಕ್ಕೆ ಕೊಂಡೊಯ್ಯುವಂಥದ್ದು. ಸೊ ಇಲ್ಲಿ ನಾವು ಗಮನಿಸಬೇಕಾದದ್ದು ವಿಷಯ ಅಂದರೆ 2 ರೌಂಡ್ ಸೆಲೆಕ್ಷನ್ ಆಗುತ್ತೆ. ಯಾರಿಗೆ? 2 ರೌಂಡ್ ಸೆಲೆಕ್ಷನ್. ಅಂಡರ್ 14 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳು 2 ರೌಂಡ್ ಸೆಲೆಕ್ಷನ್ನಲ್ಲಿ ಭಾಗವಹಿಸಬೇಕಾಗತ್ತೆ. ಮೊದಲು 14ರ ವಯೋಮಿತಿಯ ವಿದ್ಯಾರ್ಥಿಗಳೊಂದಿಗೆ ಅವರು ಸೆಲೆಕ್ಷನ್ ಟ್ರಯಲಲ್ಲಿ ಭಾಗವಹಿಸ್ತಾರೆ. ಅದರಲ್ಲಿ ಟಾಪ್ 1, 2, 3 ಬಂದರೆ ಮಾತ್ರ ಪ್ರಾಥಮಿಕ ವಿಭಾಗದಲ್ಲಿ ಪ್ರಥಮ ಬಂದಂತಹ ಟೀಮ್ ಜೊತೆ ಮತ್ತೊಮ್ಮೆ ಸೆಕೆಂಡ್ ರೌಂಡ್ ಅವರು ಆಯ್ಕೆ ಟ್ರಯಲ್ನಲ್ಲಿ ಭಾಗವಹಿಸ್ತಾರೆ. ಅಲ್ಲಿ ಟಾಪ್ 1 to 12 ಬಂದರೆ ಮಾತ್ರ ಈ ಗೇಮ್ಗಳಲ್ಲಿ ನೀವು ಕಾಣ್ತಾ ಇದ್ದೀರಿ, ಈ ಗೇಮ್ಗಳಲ್ಲಿ 1ರಿಂದ 12 ಬಂದರೆ ಮಾತ್ರ ಅವರಿಗೆ ಜಿಲ್ಲಾ ಮಟ್ಟಕ್ಕೆ ಹೋಗಲಿಕ್ಕೆ ಅವಕಾಶ ಇರ್ತದೆ. ಈ ಅಂಶವನ್ನು ನಾವು ಗಮನಿಸಬೇಕು. ಎರಡನೇ ಅಂಶ ಏನಂದರೆ ನೋಡಿ, ಇಲ್ಲಿ ಯಾವ್ಯಾವ ಗೇಮ್ಗಳಲ್ಲಿ ಎಷ್ಟೆಷ್ಟು ಆಯ್ಕೆ ಟ್ರಯಲ್ ಅಂತ ಕೊಟ್ಟಿದ್ದಾರೆ. ಇದು ತಾಲೂಕಿನಿಂದ ಜಿಲ್ಲೆಗೆ ಹೋಗುವಂಥದ್ದು. ಹಾಗಾದರೆ ಜಿಲ್ಲಾ ಮಟ್ಟದಲ್ಲಿ ಯಾವ ರೀತಿ ಕಾಂಪಿಟೇಷನ್, ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಕಾಂಪಿಟೇಷನ್ಗಳಲ್ಲಿ ನೀವು ಇಲ್ಲಿ ಗೇಮ್ಗಳು ಕಾಣ್ತೀರಿ. ಯಾವ್ಯಾವ ಗೇಮ್ಗಳು ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ನಡೀತದೆ ಅನ್ನೋದನ್ನು ಇಲ್ಲಿ ಸ್ಕ್ರೀನಲ್ಲಿ ಕಾಣ್ತಾ ಇದ್ದೀರಿ. ಈ ಗೇಮ್ಗಳಲ್ಲಿ 14ರ ವಯೋಮಿತಿಯ 8-9ನೇ ತರಗತಿಯ ವಿದ್ಯಾರ್ಥಿಗಳು, 17ರ ಮತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು 6-7 ಅವರು
ನೇರವಾಗಿ ಕಾಂಪಿಟಿಷನಿಗೆ ಹೋಗ್ತಾರೆ. ಇವರೆಲ್ಲರಿಗೂ ಜೊತೆಯಲ್ಲೇ ಕಾಂಪಿಟಿಷನ್ ಆಗುತ್ತೆ. ನೇರವಾಗಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಆಯ್ಕೆ ಟ್ರಯಲ್ಲು ಅದು ಎಲ್ಲರಿಗೂ ಜೊತೆಯಲ್ಲೇ ಆಗುತ್ತೆ. ಅಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ವಿದ್ಯಾರ್ಥಿಗಳು ಬೇಕು ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ರ್ಯಾಂಕಿಂಗನ್ನು ಕೊಟ್ಟು ಬೆಸ್ಟ್ ಪ್ಲೇಯರ್ಸನ್ನು ರಾಜ್ಯ ಮಟ್ಟಕ್ಕೆ ಕಳುಹಿಸಲಾಗುತ್ತೆ. ಅಲ್ಲಿ ಸೆಲೆಕ್ಷನ್ ಟ್ರಯಲ್. ಈ ಅಂಶಗಳನ್ನು ನಾವು ಗಮನಿಸಬೇಕು. ತಾಲೂಕು ಲೆವೆಲ್, ಜಿಲ್ಲಾ ಮಟ್ಟ. ಇನ್ನು ಅತಿ ಮುಖ್ಯವಾಗಿ ನಾನೊಂದು ಗಮನಿಸಿದ ವಿಷಯ ಏನಂದರೆ 14ರ ವಯೋಮಿತಿಯ ಆಯ್ಕೆ ಟ್ರಯಲ್ನಲ್ಲಿ ಭಾಗವಹಿಸಿದರೆ ಅನುಕೂಲ ಇದೆಯಾ ವಿದ್ಯಾರ್ಥಿಗೆ? ಒಂದು ಅನುಕೂಲ, ಇನ್ನೊಂದು ಜಾಸ್ತಿ ಅನುಕೂಲ ಏನಿದೆ ಅಂದರೆ ಆ ಪಾಯಿಂಟನ್ನು ಫಸ್ಟಲ್ಲಿ ಹೇಳಲಿಲ್ಲ ನಾನು. ನಮ್ಮ ಶಾಲೆಯ 2 ವಿದ್ಯಾರ್ಥಿಗಳು ಅತ್ಯುತ್ತಮ ಇದ್ದಾರೆ, ಬೆಸ್ಟ್ ಇದ್ದಾರೆ. ಉಳಿದ 4 ಪ್ಲೇಯರ್ಸು ವೀಕ್ ಇದ್ದಾರೆ, ಅಥವಾ ಉಳಿದಂತಹ 10 ಪ್ಲೇಯರ್ಸ್ ವೀಕ್ ಇದ್ದಾರೆ ವಾಲಿಬಾಲಲ್ಲಿ. ನಮ್ಮ ತಂಡ 17ರ ತಂಡ ಏನಾಗುತ್ತೆ ಅಂದರೆ ಹೋಬಳಿ ಮಟ್ಟದಲ್ಲಿ ಭಾಗವಹಿಸ್ತದೆ. ಆ ಇಬ್ಬರು ಅತ್ಯುತ್ತಮ ಪ್ಲೇಯರ್ಸ್ ಇದ್ದರೂ ಕೂಡ ಉಳಿದ ವೀಕ್ ಪ್ಲೇಯರ್ಸ್ ಇರೋದ್ರಿಂದಾಗಿ ನಮ್ಮ ತಂಡ ಹೋಬಳಿ ಮಟ್ಟದಲ್ಲೇ ಸೋಲ್ತದೆ, ಹೋಬಳಿ ಮಟ್ಟದಲ್ಲಿ ಹೊರಗಡೆ ಬರ್ತದೆ. ಇಬ್ಬರು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗುವಂತಹ ಸಾಮರ್ಥ್ಯವುಳ್ಳಂತಹ ಆಟಗಾರರನ್ನು ಹೊಂದಿರುವ ತಂಡವಾದರೂ ಕೂಡ ನಮ್ಮ ತಂಡ ಉಳಿದ ವೀಕ್ ಪ್ಲೇಯರ್ ಇರೋದ್ರಿಂದ ಇಬ್ಬರು ರಾಷ್ಟ್ರ ಮಟ್ಟದ ಆಟಗಾರರನ್ನು ಹೊಂದಿದ್ರೂ ಕೂಡ ನಮ್ಮ ತಂಡ ಒಂದು ವೇಳೆ ಸೋತರೆ ಆ ಇಬ್ಬರು ವಿದ್ಯಾರ್ಥಿಗಳೇನಿದ್ದಾರಲ್ವ, ಆ ಇಬ್ಬರು ವಿದ್ಯಾರ್ಥಿಗಳು ಮುಂದೆ ಯಾವುದೇ ಆ ಒಂದು ಗೇಮ್ನಲ್ಲಿ ಅವರಿಗೆ ಮುಂದೆ ಭವಿಷ್ಯದಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ ಈ ವರ್ಷ ಆಡಲಿಕ್ಕೆ ಅವಕಾಶ ಇಲ್ಲ. ಇದು ನಾವು ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ವಿಷಯವಾಗಿದೆ. ಪ್ರಾಥಮಿಕ ವಿಭಾಗದಲ್ಲಿಯೂ ಕೂಡ ಅದೇ ರೂಲ್ಸ್ ಅಪ್ಲೈ ಆಗುತ್ತೆ. 6-7 ಜಿಲ್ಲಾ 17ರ ವಯೋಮಿತಿಯವರಿಗೂ ಕೂಡ ಅದೇ ರೂಲ್ ಅಪ್ಲೈ ಆಗುತ್ತೆ. ಬಟ್ 14ರ ವಯೋಮಿತಿಯ ಬಾಲಕ ಬಾಲಕಿಯರು ಸೆಲೆಕ್ಷನಿಗೆ ನಾವು ಹೋದರೆ ಅವರು ತನ್ನ ಟ್ಯಾಲೆಂಟ್, ವೈಯಕ್ತಿಕ ಟ್ಯಾಲೆಂಟ್, ಇಲ್ಲಿ ಗ್ರೂಪ್ ಟ್ಯಾಲೆಂಟ್ ಬರಲ್ಲ, ಬದಲಾಗಿ ವೈಯಕ್ತಿಕ ಟ್ಯಾಲೆಂಟ್ ಮೂಲಕ ಅವರು ತಾಲೂಕು ಲೆವೆಲಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ತೋರಿಸಿದರೆ ಆ 2 ಪ್ಲೇಯರ್ಸ್ ಏನಿದ್ದಾರೆ, ಒಂದು ಶಾಲೆಯಿಂದ ಗರಿಷ್ಠ 2 ಪ್ಲೇಯರ್ಸ್, ಟೋಟಲ್ ತಾಲೂಕಿನಿಂದ ಒಟ್ಟು 3 ಪ್ಲೇಯರ್ಸ್, ನಮ್ಮ ಶಾಲೆಯಲ್ಲಿ ಇರುವಂಥ 2 ರಾಷ್ಟ್ರ ಮಟ್ಟದ ಅತ್ಯುತ್ತಮ ಆಟಗಾರರು ಏನಿದ್ದಾರೆ ಅವರು ಆಯ್ಕೆ ಟ್ರಯಲ್ಸ್ನಲ್ಲಿ ಉತ್ತಮ ಪ್ರದರ್ಶನವನ್ನು ತೋರಿಸಿ ತಾಲೂಕಿನ ವಿನ್ನರ್ಸ್ ಟೀಮ್ ಜೊತೆ ಸೇರಿಕೊಂಡು ಜಿಲ್ಲಾ ಮಟ್ಟಕ್ಕೆ ಹೋಗುವಂಥ ಅವಕಾಶ ಇದೆ. ಇದು ಪ್ರಾಥಮಿಕ ಶಾಲೆ 6-7 ಮತ್ತು 17ರ ವಯೋಮಿತಿಯ ಹೈಸ್ಕೂಲ್, ಇದು 2 ವಿದ್ಯಾರ್ಥಿಗಳಿಗೆ ಈ ಅವಕಾಶ ಇರುವುದಿಲ್ಲ. ಇದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದದ್ದು. ಪಾಯಿಂಟ್ ನಂಬರ್ 2 ನಾವು ಗಮನಿಸಬೇಕಾದ ವಿಷಯ ಏನಂದರೆ 14ರ ವಯೋಮಿತಿಯ 8-9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಗರಿಷ್ಠ ಸಂಖ್ಯೆಯಲ್ಲಿ ಭಾಗವಹಿಸಲಿಕ್ಕೆ ಯಾವಾಗ ಅವಕಾಶ ಸಿಗುತ್ತೆ? ಗರಿಷ್ಠ ಎಷ್ಟು ವಿದ್ಯಾರ್ಥಿಗಳು ಜಿಲ್ಲಾ ಮಟ್ಟಕ್ಕೆ ಹೋಗ್ಬೋದು, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗ್ಬೋದು ಅನ್ನುವಂಥದ್ದು ಪ್ರಶ್ನೆ ಇಲ್ಲಿದೆ. ಇದಕ್ಕೆ ನನ್ನ ಉತ್ತರ ಏನಂದರೆ, ಈಗ ಉದಾಹರಣೆಗೆ ನಮ್ಮ ತಾಲೂಕು ಮಟ್ಟದ ಕಾಂಪಿಟಿಷನ್ ಆಗುತ್ತೆ. 3 ಅತ್ಯುತ್ತಮ 8ನೇ ತರಗತಿ ವಿದ್ಯಾರ್ಥಿಗಳು ಇದ್ದಾರೆ, ಅಂಡರ್ 14. ಆ ವಿದ್ಯಾರ್ಥಿಗಳು ಆಯ್ಕೆಯಾಗಿ ಅವರು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳೊಂದಿಗೆ ಟ್ರಯಲ್ ಮಾಡಿದಾಗ ಅವರು ಅದ್ರ ಜೊತೆನೂ ಆಯ್ಕೆ ಆಗ್ತಾರೆ. ತಾಲೂಕು ಟೀಮಲ್ಲಿ ಅವರು ಆಯ್ಕೆಯಾಗಿ ಜಿಲ್ಲಾ ಮಟ್ಟಕ್ಕೆ ಹೋಗ್ತಾರೆ. ಈಗ 14ರ ವಯೋಮಿತಿಯ 3 ಪ್ಲೇಯರ್ಸ್ ಇದ್ದಾರೆ, ಪ್ರಾಥಮಿಕ ವಿಭಾಗದ 9 ಪ್ಲೇಯರ್ಸ್ ಇದ್ದಾರೆ. ಒಟ್ಟು 12 ಮಂದಿಯ ವಿದ್ಯಾರ್ಥಿಯ ಒಂದು ಟೀಮು ಜಿಲ್ಲಾ ಮಟ್ಟಕ್ಕೆ ಹೋಗುತ್ತೆ. ಜಿಲ್ಲಾ ಮಟ್ಟದ ಸ್ಪರ್ಧೆ ನಡೀತದೆ. ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ವಿಜೇತ ಆ ಟೀಮ್ ಆಯಿತು ಅಂತ ಆದರೆ ಅಲ್ಲಿ 9 ಪ್ಲೇಯರ್ಸನ್ನು ಮಾತ್ರ ರಾಜ್ಯ ಮಟ್ಟಕ್ಕೆ ಹೋಗಲಿಕ್ಕೆ ಅವಕಾಶ ಇದೆ. ಜಿಲ್ಲಾ ಮಟ್ಟದ ನಿಯಮ ಏನು ಹೇಳುತ್ತೆ ಅಂದರೆ, ವಿನ್ನರ್ಸಿಂದ 9 ಆಟಗಾರರು, ರನ್ನರ್ಸ್ನಿಂದ 3 ಆಟಗಾರರು, ಒಟ್ಟು 12 ಆಟಗಾರರ ಒಂದು ಟೀಮು ವಿಭಾಗೀಯ ಮಟ್ಟಕ್ಕೆ ಅಥವಾ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಹೇಳುತ್ತೆ. ಆಗ ನಾವು ಗಮನಿಸಬೇಕಾದದ್ದು ಏನಂದರೆ, ಈ 12 ವಿದ್ಯಾರ್ಥಿಗಳು ಏನು ತಾಲೂಕು ಲೆವೆಲಲ್ಲಿ ವಿನ್ ಆದರೂ ಅದರಲ್ಲಿ ಬೆಸ್ಟ್ 9 ಪ್ಲೇಯರನ್ನು ಆಯ್ಕೆ ಮಾಡಲಾಗುತ್ತೆ ವಿನ್ನರ್ಸ್ ಟೀಮಿಂದ. ಒಂದು ವೇಳೆ ಆ 12 ಪ್ಲೇಯರ್ಸಲ್ಲಿ 9 ಪ್ಲೇಯರ್ಸ್ ಏನು ಬೆಸ್ಟ್ ಆಯ್ಕೆ ಆಗ್ತಾರೆ, ಅದರಲ್ಲಿ ಅಂಡರ್ 14ನ 3 ಪ್ಲೇಯರ್ಸ್ ಆಯ್ಕೆ ಆದರೆ, ಅದು ಗರಿಷ್ಠ ಮ್ಯಾಕ್ಸಿಮಮ್ ಚಾನ್ಸಸ್ ಇರೋದು 3 ಪ್ಲೇಯರ್ ಅತ್ಯುತ್ತಮವಾಗಿದ್ದರೆ ಮಾತ್ರ. ಗರಿಷ್ಠ 3 ಪ್ಲೇಯರ್ ಅಲ್ಲಿ ಆಯ್ಕೆಯಾದರೆ ಆ 9 ಮಂದಿಯ ವಿದ್ಯಾರ್ಥಿಯ ವಿನ್ನರ್ಸ್ ಟೀಮಲ್ಲಿ 3 ವಿದ್ಯಾರ್ಥಿಗಳು ಅಂಡರ್ 14 ಅವರು ಇರ್ತಾರೆ, 9 ವಿದ್ಯಾರ್ಥಿಗಳು ಅಂಡರ್ 14 ಪ್ರಾಥಮಿಕ ವಿಭಾಗದವರು ಇರ್ತಾರೆ. ಸೊ 6 ವಿದ್ಯಾರ್ಥಿಗಳು ಅಂಡರ್ 14 ಪ್ರಾಥಮಿಕದವರು ಇರ್ತಾರೆ, 3 ವಿದ್ಯಾರ್ಥಿಗಳು ಅಂಡರ್ 14 8-9ರವರು ಇರ್ತಾರೆ. ಸೊ ಈಗ 6, 3, 9 ಆಯಿತು. ಈಗ ರನ್ನರ್ಸ್ ಟೀಮು, ಈ ವಿಜೇತದ ರನ್ನರ್ಸ್ ಟೀಮ್ ಏನಿದೆ ಆ ಟೀಮಿಂದ 3 ವಿದ್ಯಾರ್ಥಿಗಳು ಆಯ್ಕೆ ಮಾಡಬೇಕು.
ಇಲ್ಲಿ ಆ ಮೂರು ವಿದ್ಯಾರ್ಥಿಗಳು ಒಂದು ವೇಳೆ ಹೈಸ್ಕೂಲ ಅಂಡರ್ 14 ಅವರು ಬೆಸ್ಟ್ ಪ್ಲೇಯರ್ ಆಗಿದ್ದರೆ, ನಾನು ಮ್ಯಾಕ್ಸಿಮಮ್ ಚಾನ್ಸಸ್ ಸಾಧ್ಯತೆ ಹೇಳ್ತಾ ಇರುವಂಥದ್ದು, ಇದು ಗಮನವಿಟ್ಟು ಕೇಳಿ, ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಸಾಧ್ಯತೆಗಳು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ವಿಭಾಗೀಯ ರಾಜ್ಯ ಮಟ್ಟಕ್ಕೆ ಹೋಗುವಂಥದ್ದು ಇಡೀ ಟೀಮಲ್ಲಿ ಹೇಗೆ ಅಂತ ಅದರ ಬಗ್ಗೆ ಹೇಳ್ತಾ ಇರೋದು. ಇಲ್ಲಿ ರನ್ನರ್ಸಿಂದಲೂ ಕೂಡ ಬೆಸ್ಟ್ 1, 2, 3 ರ್ಯಾಂಕಿಂಗ್ನ 3 ಪ್ಲೇಯರ್ಸು ಅಂಡರ್ 14ನವರೇ ಆಗಿದ್ದರೆ, ಆಗ ಆ 3 ಪ್ಲೇಯರ್ಸು ರನ್ನರ್ಸಲ್ಲಿ 12 ಮಂದಿ ಪ್ಲೇಯರ್ಸ್ ಏನಿರ್ತಾರಲ್ವ, ಆ 12ರಲ್ಲಿ 3 ಪ್ಲೇಯರ್ಸು ಅಂಡರ್ 14 8, 9ರವರೇ ಆಗಿದ್ದರೆ, ಆ 3 ಪ್ಲೇಯರ್ಸ್ ಪ್ರಾಥಮಿಕ ವಿಭಾಗದಲ್ಲಿ 9ರಲ್ಲಿ 3 ಪ್ಲೇಯರ್ಸ್ ಅಂಡರ್ 14 ಅವರು ಇರ್ತಾರೆ. ಒಟ್ಟು 12 ಮಂದಿಯ ಟೀಮಲ್ಲಿ 6 ವಿದ್ಯಾರ್ಥಿಗಳೇನಿದ್ದಾರೆ ಅವರು ಅಂಡರ್ 14 8, 9ರವರಾಗಿರ್ತಾರೆ. ಉಳಿದ 6 ಪ್ಲೇಯರ್ಸ್ ಏನಿದ್ದಾರೆ ಇದು ಪ್ರಾಥಮಿಕ ಶಾಲೆಯ 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳಾಗಿರ್ತಾರೆ. 12ರಲ್ಲಿ 50%. ದಿಸ್ ಈಸ್ ದ ಮ್ಯಾಕ್ಸಿಮಮ್ ಚಾನ್ಸಸ್ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಆಗುವಂಥದ್ದು 50% ವಿದ್ಯಾರ್ಥಿಗಳಿಗೆ ಅವಕಾಶ ಸಿಗುತ್ತೆ ಗರಿಷ್ಠ. ಅದು ಹೊರತಾಗಿ 1 ಪ್ಲೇಯರ್ಸ್ ಹೋಗದೇ ಇರ್ಬೋದು, 12 ಪ್ರಾಥಮಿಕ ಶಾಲೆಯವರು ಹೋಗ್ಬೋದು, ಅಥವಾ 11 ಹೋಗ್ಬೋದು, 9 ಹೋಗ್ಬೋದು. ಓಕೆ, ಸೊ ಇದು ಅಲ್ಲಿ ಆಯ್ಕೆ ಟ್ರಯಲ್ ನಡೆಯುವಂಥದ್ದು. ಅಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆ ಟ್ರಯಲ್ ನಡೆಯಲ್ಲ, ಬದಲಾಗಿ ವಿನ್ನರ್ಸ್ ರನ್ನರ್ಸ್ ನಡೀತದೆ. ಸೊ ಅಲ್ಲಿ ನಾವು ಆ ರ್ಯಾಂಕಿಂಗ್ ಕೊಡಬೇಕಾದ್ರೆ, ಬೆಸ್ಟ್ ಪ್ಲೇಯರ್ಸ್ ಕೊಡಬೇಕಾದ್ರೆ ಈ ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನಾನು ಅತಿ ಮುಖ್ಯವಾಗಿ ಹೇಳಲಿಕ್ಕೆ ಹೋದಂಥ ವಿಷಯ ಏನಂದರೆ, 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏನು ಮ್ಯಾಕ್ಸಿಮಮ್ ಚಾನ್ಸಸ್ ಇದೆ, ಸುತ್ತೋಲೆಯ ಪ್ರಕಾರ ದೈಹಿಕ ಶಿಕ್ಷಣ ಶಿಕ್ಷಕರಾದವರು ನಾವು ಅವರಿಗೆ ಗರಿಷ್ಠ ಅವಕಾಶವನ್ನು ಒದಗಿಸುವಂತಹ ನಿಟ್ಟಿನಲ್ಲಿ ತುಂಬ ಯೋಚನೆಗಳನ್ನು ಮಾಡಬೇಕಾಗತ್ತೆ. ಅವನಿಗೆ 17ರ ವಯೋಮಿತಿಯಲ್ಲಿ ಆಡಿಸದೇ ಇದ್ದರೆ ಏನೇನು ಉಪಯೋಗ ಇದೆ, ಏನೇನು ಅನಾನುಕೂಲತೆ ಇದೆ, ಎಲ್ಲ ಅಂಶವನ್ನು ಗಮನಿಸಿ ಆ ವಿದ್ಯಾರ್ಥಿಯ ಭವಿಷ್ಯವನ್ನು ನಿರ್ಣಯಿಸುವಂತಹ ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗಿರುವಂಥದ್ದು. ಅನೇಕ ಜವಾಬ್ದಾರಿಗಳ ನಡುವೆಯೂ ಕೂಡ ಈ ಒಂದು ಆಯ್ಕೆ ಟ್ರಯಲನ್ನು, ಈ ಒಂದು ವಿದ್ಯಾರ್ಥಿಗಳಿಗೆ ಪ್ರಾಕ್ಟೀಸನ್ನು, ಕೋಚಿಂಗನ್ನು ನಾವೆಲ್ಲರೂ ಮಾಡ್ತಾ ಇದ್ದೇವೆ. ಅನೇಕ ಜವಾಬ್ದಾರಿ ಒತ್ತಡದ ನಡುವೆಯೂ ಕೂಡ ಈ ಸಂದರ್ಭದಲ್ಲಿ ನನ್ನ ಕಿವಿ ಮಾತೇನೆಂದರೆ, ಆ ಒಂದು ವಿದ್ಯಾರ್ಥಿಗೆ ಈವೆಂಟನ್ನು ಸೆಲೆಕ್ಷನ್ ಮಾಡುವ ಪೂರ್ವದಲ್ಲಿಯೂ ಕೂಡ ಗಂಭೀರವಾಗಿ ಯೋಚನೆ ಮಾಡಿ ವಿದ್ಯಾರ್ಥಿಯ ಭವಿಷ್ಯವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ವಿದ್ಯಾರ್ಥಿಯ ಈವೆಂಟನ್ನು, ಮುಖ್ಯವಾಗಿ ಅಂಡರ್ 14 ಅಂಡರ್ 17 ಈ ಒಂದು ಕೆಟಗರಿಯನ್ನು ಆಯ್ಕೆ ಮಾಡಿದರೆ ನಾವು ವಿದ್ಯಾರ್ಥಿಗೆ ಇನ್ನೂ ಅವಕಾಶ ಕೊಟ್ಟ ಹಾಗೆ ಆಗ್ತದೆ ಅಂತ ಹೇಳ್ತಾ, ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ನಲ್ಲಿ ಹಾಕ್ಬೋದು. ಇದು ನಾನು ನನ್ನ ಅಭಿಪ್ರಾಯವನ್ನು ತಿಳಿಸಿದ್ದೇನೆ. ವಿಡಿಯೋವನ್ನು ವೀಕ್ಷಿಸಿದ ತಮಗೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.